ಓಂ ಸಾಯಿರಾಮ್. ಮಗು, ಭಯವನ್ನು ಬಿಡು. ನಾನು ನಿನ್ನ ಕೈಯನ್ನು ಎಂದಿಗೂ ಬಿಡುವುದಿಲ್ಲ. ನೀನು ನಂಬಿಕೆ ಇಟ್ಟು ನಡೆ, ಉಳಿದೆಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ. ನಿನ್ನ ಜೀವನ ಅರ್ಥವಿಲ್ಲದಂತೆ ಕಾಣಿಸಿದರೂ ಅದರ ಹಿಂದೆ ನನ್ನ ಯೋಜನೆ ಇದೆ. ಇಲ್ಲಿ ಯಾವುದು ನಿನ್ನನ್ನು ತಡೆಯಲಾರದು. ಪರಿಸ್ಥಿತಿಗಳು ನಿನ್ನ ಗಮ್ಯವನ್ನು ನಿರ್ಧರಿಸುವುದಿಲ್ಲ. ನಿನ್ನ ನಂಬಿಕೆ ಮತ್ತು ನಿರ್ಧಾರವೇ ನಿನ್ನ ದಾರಿಯನ್ನು ನಿರ್ಮಿಸುತ್ತದೆ. ಹಿಂದೆ ಕಳೆದು ಹೋದದ್ದನ್ನು ನೋಡದೆ, ನಿಂತಲ್ಲಿಯೇ ನಿಲ್ಲದೆ ಮುಂದೆ ಸಾಗು. ನಿನ್ನ ಶಕ್ತಿಯಾಗಿ ನಿನ್ನ ಜೊತೆಯಲ್ಲಿ ನಾನಿರುವೆ. ನಿನ್ನ ಪ್ರತಿ ಸವಾಲು ಒಂದು ಸಾಧ್ಯತೆಯಂತೆ, ಹಾಗೆ ನಿನ್ನ ಪ್ರತಿ ಸವಾಲು ಒಂದು ಅವಕಾಶದಂತೆ. ನಿನ್ನ ಬೆಳವಣಿಗೆಗೆ ಬಂದಿರುವ ರೂಪವೇ ಸವಾಲು. ಅದು ನಿನ್ನ ಶಕ್ತಿಯನ್ನು ಹೊರತರುತ್ತದೆ, ನಿನ್ನ ಗುರಿಯತ್ತ ನಿನ್ನನ್ನು ತಳ್ಳುತ್ತದೆ. ನೀನು ಅವುಗಳನ್ನು ಎದುರಿಸಿದ ಕ್ಷಣದಿಂದಲೇ ಅವು ಅವಕಾಶವಾಗಿ ರೂಪಾಂತರಗೊಳ್ಳುತ್ತವೆ. ನಿನ್ನ ಮನಸ್ಸನ್ನು ಗೆಲುವಿಗಾಗಿ ಹುಟ್ಟಿದ ಆಟಗಾರನಂತೆ ತಯಾರಿಸು. ನೀನು ಯೋಚಿಸುವ ಪ್ರತಿಯೊಂದು ಆಲೋಚನೆ ನಿನ್ನ ಭವಿಷ್ಯಕ್ಕೆ ಆದೇಶದಂತೆ. ಭಯ ಮತ್ತು ಸಂದೇಹಗಳನ್ನು ಕಠಿಣ ಶಿಸ್ತಿನಿಂದ ಮುರಿದು ಹಾಕು. ನಿನ್ನ ಆತ್ಮವಿಶ್ವಾಸವನ್ನು ದಿನವೂ ಪಾಲನೆ ಪೋಷಣೆ ಮಾಡಿದರೆ ನಿನ್ನ ಮನಸ್ಸು ಸೋಲು ತಿಳಿಯದೆ ಜಯದ ಸ್ಥಿತಿಗೆ ಸೇರುತ್ತದೆ. ನಿನ್ನ ಗುರಿಗಾಗಿ ಪ್ರತಿದಿನ ನಿರಂತರವೂ ಪ್ರಯತ್ನಿಸುತ್ತಲೇ ಇರು. ನೀನು ನಿನ್ನ ಗುರಿಯ ಬಗ್ಗೆ ಯೋಚಿಸುವುದು ಮತ್ತು ಅದಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವುದೇ ಶಕ್ತಿ. ನಾನು ಎಂದರೆ ನಿಲ್ಲದ ನಂಬಿಕೆ. ಆ ನಂಬಿಕೆ ದಿನದಿಂದ ದಿನಕ್ಕೆ ನಿನ್ನೊಳಗೆ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ನೀನು ಮುಂದುವರೆದಷ್ಟು ನಿನ್ನ ಮನಸ್ಸು ಅದನ್ನೇ ಸತ್ಯವಾಗಿ ಸ್ವೀಕರಿಸುತ್ತದೆ. ಹೀಗೆ ನೀನು ಶಕ್ತಿಶಾಲಿಯಾಗುತ್ತಿ ಮತ್ತು ನಿನ್ನ ಜೀವನಕ್ಕೆ ಅದನ್ನೇ ಆಕರ್ಷಿಸುತ್ತೀಯ. ನಿನ್ನ ಜೀವನದ ಪ್ರತಿಯೊಂದು ನಿರ್ಧಾರಕ್ಕೂ ಪ್ರತಿಯೊಂದು ಹೆಜ್ಜೆಗೂ ಮೊದಲ ಸಾಕ್ಷಿ ನೀನೆ. ನಿನ್ನ ಉಸಿರು ನಿನ್ನ ಜೊತೆಯಲ್ಲಿದೆ. ನಿನ್ನ ಮನಸ್ಸು ನಿನ್ನ ಮಾತನ್ನು ಕೇಳುತ್ತದೆ. ನಿನ್ನ ಶಕ್ತಿಯನ್ನು ನೀನು ಅನುಮಾನಿಸಿದರೆ ಲೋಕ ನಿನ್ನನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಆದರೆ ನೀನು ನಿನ್ನನ್ನು ನಂಬಿದ ಕ್ಷಣದಿಂದ ನಿನ್ನ ಒಳಗಿನ ಶಕ್ತಿಯು ಎಚ್ಚರಗೊಳ್ಳುತ್ತದೆ. ಅಸಾಧ್ಯವೂ ಸಹ ಸಾಧ್ಯವಾಗಲು ಆರಂಭವಾಗುತ್ತದೆ. ಈ ಜಗತ್ತಿನಲ್ಲಿ ಯಾರೂ ಶಾಶ್ವತವಲ್ಲ, ಆದರೆ ನೀನು ನಿನ್ನ ಜೊತೆಗೆ ಕೊನೆಯವರೆಗೂ ಇರುವೆ. ಆದ್ದರಿಂದ ಮೊದಲು ನಿನ್ನನ್ನು ನೀನು ನಂಬು. ಅಲ್ಲಿ ನಿನ್ನ ಭಾಗ್ಯ, ನಿನ್ನ ದಾರಿ, ನಿನ್ನ ಗೆಲುವು ಆರಂಭವಾಗುತ್ತದೆ. ಎಲ್ಲ ಗುರುತುಗಳು, ಹೆಸರುಗಳು, ಪಾತ್ರಗಳನ್ನು ಮೀರಿಯೂ ನೀನು ಒಂದು ನನ್ನ ಆತ್ಮದ ಸ್ವರೂಪ. ದೇಹ ಮತ್ತು ಮನಸ್ಸಿನ ಮಿತಿಗಳಿಂದ ಬೇರ್ಪಟ್ಟ ನಿನ್ನ ಅಸ್ತಿತ್ವ ಅನಂತಕ್ಕೆ ಸೇರಿದೆ. ಇದನ್ನು ನೀನು ಮರೆತ ಕ್ಷಣದಿಂದಲೇ ಬಂಧನ ಆರಂಭವಾಗುತ್ತದೆ. ಇದನ್ನು ನೆನಪಿಸಿಕೊಂಡ ಕ್ಷಣದಿಂದಲೇ ಮುಕ್ತಿ ನಿನ್ನನ್ನು ಅರಸಿ ಬರುತ್ತದೆ. ನೀನೇ ಒಂದು ಅದ್ಭುತ. ನಿನ್ನೊಳಗಿರುವ ಶಾಂತಿ ನಿನ್ನ ಶಕ್ತಿಯ ಮೂಲ. ನೀನು ನಿನ್ನೊಳಗೆ ಹೇಗಿರುತ್ತೀಯೋ ಹಾಗೆಯೇ ಹೊರಗಿನ ಬದುಕು ರೂಪುಗೊಳ್ಳುತ್ತಲೇ ಇರುತ್ತದೆ. ಮನಸ್ಸೇ ಮನುಷ್ಯನ ಬಂಧನವೂ ಆಗಿದೆ, ಹಾಗೆ ಬಿಡುಗಡೆಯೂ ಕೂಡ ಅದರ ಗಮನ ಮತ್ತು ಅದರ ಚಿಂತನೆಯೇ ಆಗಿದೆ. ನಿನ್ನ ದೃಢ ಮನಸ್ಸು ಬೀಜಗಳಂತೆ. ನೀನು ಮನಸ್ಸಿನಲ್ಲಿ ಯಾವ ಮಾತುಗಳನ್ನು ಮತ್ತೆ ಮತ್ತೆ ಬಿತ್ತುತ್ತೀಯೋ ಅದೇ ನಿನ್ನ ಒಳ ಜಗತ್ತಿನಲ್ಲಿ ಬೇರು ಬಿಡುತ್ತಲೇ ಇರುತ್ತದೆ. ಒಂದು ಬೀಜ ತಕ್ಷಣ ಹೂವಾಗುವುದಿಲ್ಲ, ಆದರೆ ಪ್ರತಿದಿನ ನೀರು ಹಾಕಿದರೆ ಮಣ್ಣು ಅದನ್ನು ತಳ್ಳಿ ಹಾಕುವುದಿಲ್ಲ, ಮೌನವಾಗಿ ಬೆಳೆಸುತ್ತದೆ. ಅದೇ ರೀತಿ ಪುನಃ ಹೇಳುವ ದೃಢೀಕರಣಗಳು ನಿನ್ನ ಅಚೇತನ ಮನಸ್ಸಿನಲ್ಲಿ ನಂಬಿಕೆಯಾಗುತ್ತವೆ. ನಂಬಿಕೆ ಸ್ವಭಾವವಾಗುತ್ತದೆ. ಸ್ವಭಾವವೇ ನಿನ್ನ ಜೀವನದ ತೋಟವಾಗುತ್ತದೆ. ಹೆಚ್ಚು ಬೀಜ ಬಿತ್ತಿದಷ್ಟು ನಿನ್ನ ಜೀವನದಲ್ಲಿ ಹೂಗಳು ಹೆಚ್ಚಾಗುತ್ತವೆ. ಅದಕ್ಕಾಗಿ ಸಕಾರಾತ್ಮಕ ಚಿಂತನೆಗಳನ್ನೇ ಮಾಡು. ನೀನು ಯಾವ ಜೀವನವನ್ನು ಬಯಸುತ್ತೀಯೋ ಅದನ್ನೇ ಕುರಿತು ಯೋಚಿಸು. ಅದಕ್ಕಾಗಿ ಒಂದು ದೃಢ ನಿರ್ಧಾರ ಮಾಡು. ನಿನ್ನ ನಿರ್ಧಾರವೆಂದರೆ ಕೇವಲ ಯೋಚನೆಯಲ್ಲ, ಅದು ಮನಸ್ಸು ಗೊಂದಲದ ಸ್ಥಿತಿಯಲ್ಲಿದ್ದಾಗ ಸ್ಪಷ್ಟತೆಯ ಕಡೆಗೆ ಹೋಗುವ ಕ್ಷಣ. ನೀನು ಬದಲಾಗಬೇಕೆಂದು ನಿಜವಾಗಿಯೂ ತೀರ್ಮಾನ ಮಾಡಿದಾಗ ಮನಸ್ಸು ಹಳೆಯ ಅಭ್ಯಾಸಗಳನ್ನು ಮತ್ತು ಕೆಟ್ಟ ಸಮಯವನ್ನು ಬಿಡಲು ಸಿದ್ಧವಾಗುತ್ತದೆ. ಅದೇ ಕ್ಷಣದಿಂದಲೇ ನಿನ್ನ ನರಮಂಡಲವು ಶಾಂತವಾಗತೊಡಗುತ್ತದೆ. ದೇಹದ ಪ್ರತಿಕ್ರಿಯೆಗಳು ಬದಲಾಗುತ್ತವೆ. ಭಾರವಾದ ಭಾವನೆಗಳು ಹಗುರವಾಗುತ್ತವೆ. ಹೊರಗಿನಿಂದ ಜೀವನದಲ್ಲಿ ಬದಲಾವಣೆ ಕಾಣಲು ಸಮಯ ಬೇಕಾಗಬಹುದು, ಆದರೆ ಒಳಗಿನ ಜಗತ್ತಿನಲ್ಲಿ ಬದಲಾವಣೆಯು ತಕ್ಷಣವೇ ಆರಂಭವಾಗುತ್ತದೆ. ಜಗತ್ತಿನಲ್ಲಿ ಎಲ್ಲರೂ ನಿನ್ನ ಮೇಲೆ ನಂಬಿಕೆ ಇಡಬೇಕು ಎನ್ನುವ ಅವಶ್ಯಕತೆ ಇಲ್ಲ. ನಿನ್ನ ಜೀವನಕ್ಕೆ ದಿಕ್ಕು ಕೊಡುವ ಶಕ್ತಿ ಹೊರಗಿನ ಜನರ ಕೈಯಲ್ಲಿಲ್ಲ, ನಿನ್ನ ಒಳಗಿನ ನಂಬಿಕೆಯಲ್ಲಿಯೇ ಇದೆ. ಇತರರ ಸಂಶಯವನ್ನು ನೀನು ಸತ್ಯವೆಂದು ಒಪ್ಪಿಕೊಂಡ ಕ್ಷಣದಿಂದಲೇ ನಿನ್ನ ಪ್ರಯಾಣ ಆರಂಭವಾಗುವ ಮೊದಲೇ ನಿಂತು ಹೋಗುತ್ತದೆ. ಆದರೆ ನಿನ್ನ ಮೇಲೆ ನೀನೇ ನಂಬಿಕೆ ಇಟ್ಟಾಗ ಪರಿಸ್ಥಿತಿಯು ಹೇಗೆ ಇದ್ದರೂ ನೀನು ಮುಂದೆ ಹೆಜ್ಜೆ ಇಡುತ್ತೀಯ. ಸ್ವಯಂ ನಂಬಿಕೆ ಎಂದರೆ ಗರ್ವವಲ್ಲ, ಅದು ಒಳಗಿನ ಧೈರ್ಯ. ಆ ಧೈರ್ಯವೇ ನಿನ್ನ ಭವಿಷ್ಯವನ್ನು ರೂಪಿಸುವ ಮೊದಲ ಶಕ್ತಿ. ನೀನು ದೈವಿಕ ಶಕ್ತಿಯಿಂದ ತುಂಬಿರುವ ಆತ್ಮ. ನಿನ್ನೊಳಗೆ ಇರುವ ಜಾಗೃತಿ ನಿನ್ನ ಬದುಕಿನ ದಿಕ್ಕನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ. ನಿನ್ನ ಚಿಂತನೆಗಳು ಕೇವಲ ಆಲೋಚನೆಗಳಲ್ಲ, ಅವು ಸೃಷ್ಟಿಯ ಬೀಜಗಳು. ನೀನು ನಿನ್ನೊಳಗೆ ನನ್ನನ್ನು ನಂಬಿದ ಕ್ಷಣದಿಂದಲೇ ನನ್ನ ಶಕ್ತಿ ನಿನ್ನಿಂದಲೇ ಕಾರ್ಯನಿರ್ವಹಿಸುವುದು. ನಿನ್ನೊಳಗಿನ ಆತ್ಮಶಕ್ತಿ ಒಂದು ಕಣವೇ ಆಗಿದ್ದರೂ ಅದು ಭೂಮಿಯಷ್ಟು ಶಕ್ತಿಯನ್ನು ಹೊಂದಿದೆ. ನೀನು ದುರ್ಬಲನಲ್ಲ, ನಿನ್ನೊಳಗೆ ಇರುವ ಶಕ್ತಿ ಮರೆತಿದ್ದೀಯ ಅಷ್ಟೇ. ಆ ಶಕ್ತಿಯನ್ನು ಅರಿತ ಕ್ಷಣದಿಂದಲೇ ನಿನ್ನ ಪರಿಸ್ಥಿತಿಗಳನ್ನು ಅಲ್ಲ,
ಪರಿಸ್ಥಿತಿಗಳು ನಿನ್ನನ್ನು ಅನುಸರಿಸುವವು. ನೀನು ಪ್ರಯತ್ನ ಮಾಡಿದರೆ ಅಲ್ಲಿ ಎರಡು ದಾರಿ ಇರುತ್ತವೆ, ಒಂದು ಸಫಲತೆ, ಇನ್ನೊಂದು ವಿಫಲತೆ. ಆದರೆ ನೀನು ಪ್ರಯತ್ನವೇ ಮಾಡದೇ ಇದ್ದರೆ ಅಲ್ಲಿ ಒಂದೇ ಫಲಿತಾಂಶ ಖಚಿತವಾಗಿದೆ, ವಿಫಲತೆ ಅಷ್ಟೇ. ಪ್ರಯತ್ನ ಎಂದರೆ ಫಲದ ಭರವಸೆ ಅಲ್ಲ, ಆದರೆ ಬೆಳವಣಿಗೆಯ ಅವಕಾಶ. ಪ್ರಯತ್ನವೇ ಜೀವನಕ್ಕೆ ಚಲನೆ. ಪ್ರಯತ್ನವಿಲ್ಲದ ಜೀವನ ನಿಂತ ನೀರಿನಂತೆ. ನೀನು ನಿನ್ನ ಮೇಲೆ ನಂಬಿಕೆ ಇಡು. ಪರಿಸ್ಥಿತಿ ಏನೇ ಇರಲಿ, ಜನರು ಏನೇ ಹೇಳಲಿ, ಅವರ ಅಭಿಪ್ರಾಯವು ನಿನ್ನ ದಾರಿಯನ್ನು ನಿರ್ಧರಿಸುವ ಶಕ್ತಿ ಹೊಂದಿಲ್ಲ. ನೀನು ನಿನ್ನ ಮೌಲ್ಯವನ್ನು ಹೊರಗಿನ ಮೆಚ್ಚುಗೆಗಳಿಂದ ಅಳೆಯುವುದಲ್ಲ, ನಿನ್ನ ಆತ್ಮವೇ ನಿನಗೆ ಸಾಕ್ಷಿ. ನಿನಗೆ ಗೊತ್ತು ನಿನ್ನೊಳಗೆ ಇರುವ ಬುದ್ಧಿ, ನಿನಗೆ ಗೊತ್ತು ನಿನ್ನೊಳಗೆ ಇರುವ ಶಕ್ತಿ, ನಿನ್ನೊಳಗಿರುವ ಸಹನೆ. ಇವೆಲ್ಲ ಸೇರಿ ನಿನ್ನ ಕನಸುಗಳನ್ನು ಸಾಧಿಸಲು ಬೇಕಾದ ಎಲ್ಲ ಮಾರ್ಗಗಳನ್ನು ಈಗಾಗಲೇ ಸೃಷ್ಟಿಸಿವೆ. ನೀನು ದಾರಿ ಹುಡುಕಬೇಕಿಲ್ಲ, ನೀನು ನಡೆಯುವ ದಾರಿಯನ್ನು ನಾನು ರೂಪಿಸುತ್ತೇನೆ. ನೀನು ಹಿಂತಿರುಗುವುದಿಲ್ಲ, ಏಕೆಂದರೆ ನಾನು ಮತ್ತು ನಿನ್ನ ಕನಸು ನಿನ್ನಿಂದ ದೂರವಿಲ್ಲ. ಅವು ಈಗಾಗಲೇ ನಿನ್ನೊಳಗೆ ಬದುಕುತ್ತಿವೆ. ಇದು ನಂಬಿಕೆ ಅಲ್ಲ, ನಿನ್ನ ಗುರುತು. ಓಂ ಸಾಯಿರಾಮ್.